ಶೋಭಾಯಮಾನವಾಗ್ತೇವಲ್ಲ, ಅಲಂಕೃತಗೊಂಡು ಎಷ್ಟು ಚಂದ ಕಾಣ್ತೇವಲ್ಲ, ಹಾಗೇನೆ ನಮ್ಮ ಅಂತರಂಗವೂ ಕೂಡ ಶೋಭಾಯಮಾನವಾಗಿ ಬೆಳೆದಬೇಕಲ್ಲ. ಅದು ಯಾವಾಗ ಬೆಳೆಯುತ್ತದೆ? ಸಾಹಿತ್ಯ ಸಂಗೀತ ಕಲಾ ವಿಹೀನ. ನಾವು ಸಾಹಿತ್ಯಾಸಕ್ತರಾಗಬೇಕು. ಯಾಕೆ ಅಂತ ಹೇಳಿದ್ರೆ, ಸಾಹಿತ್ಯ ಅಂದ್ರೆ ಏನು? ಸಹಿತಸ್ಯ ಭಾವ ಸಾಹಿತ್ಯಂ ಅಂದ್ರೆ ಬರವಣಿಗೆ ಹೆಚ್ಚು ತೂಕಬದ್ಧವಾದದ್ದು, ಹೆಚ್ಚು ಸರಿಯಾದದ್ದು, ಹೆಚ್ಚು ಸಮರ್ಥವಾದದ್ದು. ಆದ್ದರಿಂದಲೇ ನಾವು ದಿನಪತ್ರಿಕೆಯ ಮಾಹಿತಿಗಿಂತ ಈ ದೂರದರ್ಶನದ ಮಾಹಿತಿಗಳು ಇದು ಅತ್ಯಂತ ಮಹತ್ವದ್ದು. ಈ ಸಾಹಿತ್ಯ ಕುರಿತಾಗಿ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಡ್ತಾ ಇರತಕ್ಕಂಥದ್ದು ಶ್ಲಾಘನೀಯ. ಇವತ್ತೇನಾಗಿದೆ, ನಮ್ಮ ವಂಶೀಯವರು ಕೂಡ ಹೇಳಿದ್ರು, ಈ ಮೊಬೈಲು, ಟಿವಿ, ಅಂತರ್ಜಾಲ ಇದು ಬಂದ ನಂತರ ಇವತ್ತು ನಮ್ಮ ಜೀವಮಾನ 100 ವರ್ಷ ಪರಿಪೂರ್ಣ ಅಂತಂದ್ರೆ ಬಹುತೇಕ ಕಾಲಭಾಗದಲ್ಲಿ ಬಹುತೇಕ ಪ್ರಾಣ ಪಕ್ಷಿ ಹಾರಿ ಹೋಗ್ತಿದೆ ಅಂತ ಮಟ್ಟಕ್ಕೆ ಬಂದಿದೆ ಜೀವನ. ಗಟ್ಟಿಯ ಆಸ್ವಾದನೆ ಕಾಣ್ತಾ ಇಲ್ಲ. ಆದ್ರಿಂದ ಗಟ್ಟಿಯ ಆಸ್ವಾದನೆ ಅಂದ್ರೆ ಈ ಸಾಹಿತ್ಯದ ಆಸ್ವಾದನೆ. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ರಾಜು ಅವ್ರ ಬಗ್ಗೆ ಮಾತಾಡಿದ್ರು. ಬಹಳ ಪ್ರಶಂಸನೀಯವಾಗಿರ್ತಕ್ಕಂಥದ್ದಿರ್ತದೆ. ಆ ಜಾಗದಲ್ಲಿ ಸಮರ್ಥ ಸ್ಥಾನದಲ್ಲಿ ಕುಳಿತಿರ್ತಕ್ಕಂಥ ವ್ಯಕ್ತಿ ಸಮರ್ಥವಾಗಿ ಕರ್ತವ್ಯವನ್ನ ನಿಭಾಯಿಸಲೇಬೇಕಾಗಿರ್ತದೆ. ಆದರೆ ಬಹುತೇಕ ಅಂಥ ಜವಾಬ್ದಾರಿತನದ ಕೊರತೆ ಕಾಣ್ತದೆ. ಅಂಥದ್ರ ಮಧ್ಯದಲ್ಲಿ ರಾಜು ಅಂಥವ್ರು ನೋಡಿ 9ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಫಲಿತಾಂಶ 1ನೇ ಸ್ಥಾನಕ್ಕೆ ಏರಿಸಿದ್ರಲ್ಲ, ಈ ಮನೋಭಾವ ಬಹುತೇಕ ಎಲ್ಲರಿಗೂ ಬಂದ್ರೆ ಬಹಳ ಬೇಗ ನಾವು ನಿಜವಾಗಿ ಏನಂತೇವೆ, ಮೇರಾ ಭಾರತ್ ಮಹಾನ್ ಅಂತ